ನಮಸ್ಕಾರ ಸ್ನೇಹಿತರೆ. ನೀವು ಆರೋಗ್ಯದ ಬಗ್ಗೆ ಹೊಳೆಯುವ ಚರ್ಮ ಮತ್ತು ಬಲವಾದ ಕೂದಲು ಇಚ್ಛಿಸುವವರು ಇದ್ರೆ ಈ ವಿಡಿಯೋ ನೋಡಿ ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ಸೇವಿಸುವ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ನುಗ್ಗೆಕಾಯಿ ಎಂದರೆ ಆರೋಗ್ಯಕ್ಕೆ ದಿನನಿತ್ಯ ಬೇಕಾಗುವ ಅತ್ಯುತ್ತಮ ನೈಸರ್ಗಿಕ ಉಪಚಾರ. ಇಂದು ನಾವು ನುಗ್ಗೆಕಾಯಿ ಸೇವಿಸುವುದರಿಂದ ನಮ್ಮ ಆರೋಗ್ಯ, ಚರ್ಮ ಮತ್ತು ಕೂದಲುಗೆ ಹೇಗೆ ಲಾಭವಾಗುತ್ತೆ ಅಂತ ವಿವರಿಸುತ್ತೇವೆ. ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ಬಹುಪಾಲು ಭಾರತೀಯ ಮನೆಗಳಲ್ಲಿ ಆಹಾರ ಪದಾರ್ಥವಾಗಿ ಉಪಯೋಗಿಸಲಾಗುತ್ತದೆ. ಇದು ವಿಟಮಿನ್, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಫೈಬರ್ ಮತ್ತು ಆಂಟಿಬ್ಯಾಕ್ಟೀರಿಯಲ್ ಗುಣಗಳಿಂದ ತುಂಬಿರುತ್ತದೆ. ಆರೋಗ್ಯ ಶಕ್ತಿ ಹೆಚ್ಚಿಸುವುದು, ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುವುದು, ಚರ್ಮದ ಆರೋಗ್ಯ ಕಾಪಾಡುವುದು ಮುಂತಾದ ಅನೇಕ ಪ್ರಯೋಜನಗಳಿವೆ. ನುಗ್ಗೆಕಾಯಿ ಆರೋಗ್ಯಕ್ಕೆ ಪ್ರಯೋಜನಗಳು. 1. ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ನುಗ್ಗೆಕಾಯಿಯಲ್ಲಿ ಪೊಟ್ಯಾಸಿಯಂ ಹೆಚ್ಚು ಪ್ರಮಾಣದಲ್ಲಿ ಇರುತ್ತದೆ. ಇದು ಹೃದಯ ಆರೋಗ್ಯಕ್ಕೆ ಮತ್ತು ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬಹುಮಾನ. 2. ಹಜಮೆಗೆ ಸಹಾಯ. ನುಗ್ಗೆಕಾಯಿ ಹಜಮೆ ಶಕ್ತಿಯನ್ನು ಸುಧಾರಿಸುತ್ತೆ. ಹೊಟ್ಟೆ ನೋವು, ಅಜೀರ್ಣ, ಅನಿಲ ತೊಂದರೆ ಮುಂತಾದ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರ. 3. ರಕ್ತ ಶುದ್ಧೀಕರಣ. ನುಗ್ಗೆಕಾಯಿಯ ಆಂಟಿಬ್ಯಾಕ್ಟೀರಿಯಲ್ ಗುಣಗಳಿಂದ ಶರೀರದ ವಿಷಾಂಶ ಶುದ್ಧೀಕರಿಸುತ್ತದೆ. 4. ಮಧುಮೇಹ ನಿಯಂತ್ರಣೆ. ನುಗ್ಗೆಕಾಯಿ ಸೇವಿಸುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಸಮತೋಲನದಲ್ಲಿರುತ್ತದೆ. ಮಧುಮೇಹ ಕಾಯಿಲೆಗೆ ಅತ್ಯುತ್ತಮ. ನುಗ್ಗೆಕಾಯಿ ಚರ್ಮಕ್ಕೆ ಪ್ರಯೋಜನಗಳು. ಚರ್ಮಕ್ಕೆ ತೇವ ನೀಡುತ್ತದೆ. ನುಗ್ಗೆಕಾಯಿ ಸೇವನೆಯಿಂದ ಚರ್ಮ ತೇವದಿಂದ ಕೂಡುತ್ತದೆ. ಉರಿಯುವಿಕೆ, ಒಣತನ ಮುಂತಾದ ತೊಂದರೆ ಕಡಿಮೆಯಾಗುತ್ತದೆ. ಚರ್ಮದ ಹೊಳಪು ಹೆಚ್ಚಿಸುತ್ತದೆ. ವಿಟಮಿನ್ ಹೆಚ್ಚು ಇರುವ ನುಗ್ಗೆಕಾಯಿ ಚರ್ಮವನ್ನು ಹೊಳೆಯುವಂತಾಗಿಸಬಹುದು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ನುಗ್ಗೆಕಾಯಿಯ ಆಂಟಿಆಕ್ಸಿಡೆಂಟ್ ಗುಣಗಳಿಂದ ಚರ್ಮದ ಹಾನಿ ತಡೆಯುತ್ತದೆ. ನುಗ್ಗೆಕಾಯಿ ಕೂದಲಿಗೆ ಕೂದಲು ಬಲಪಡಿಸುತ್ತದೆ. ನುಗ್ಗೆಕಾಯಿಯಲ್ಲಿ ವಿಟಮಿನ್ ಅ ಮತ್ತು ಕಬ್ಬಿಣದಿಂದ ಕೂಡಿದ್ದು ಕೂದಲು ಬೆಳವಣಿಗೆಗೆ ನೆರವಾಗುತ್ತದೆ. ಕೆಂಪು ಅಥವಾ ಒಣ ಕೂದಲು ನಿವಾರಣೆ. ನುಗ್ಗೆಕಾಯಿ ಸೇವನೆಯಿಂದ ಕೂದಲು ಉರಿಯುವಿಕೆ, ಸ್ರಾವ ಸಮಸ್ಯೆ ಕಡಿಮೆಯಾಗುತ್ತದೆ. ತೈಲ ಗ್ರಂಥಿ ಸಮತೋಲನ. ನುಗ್ಗೆಕಾಯಿ ತೈಲ ಗ್ರಂಥಿಯ ಕಾರ್ಯ ಸಮತೋಲನಗೊಳಿಸುವುದರಿಂದ ಕೂದಲಿನ ಆರೋಗ್ಯ ಸುಧಾರಿಸುತ್ತದೆ. ಇದೀಗ ನುಗ್ಗೆಕಾಯಿ ದಿನನಿತ್ಯ ಸೇವಿಸಿ ಆರೋಗ್ಯ ಮತ್ತು ಸೌಂದರ್ಯವನ್ನು ಕಾಪಾಡಿಕೊಳ್ಳಿ. ತೂಕ ಇಳಿಸಲು ಬಯಸುವವರು, ಹೊಳೆಯುವ ಚರ್ಮ ಬಯಸುವವರು, ಮಧುಮೇಹ ನಿಯಂತ್ರಣ ಬೇಕಾದವರು ನುಗ್ಗೆಕಾಯಿ ಅತ್ಯುತ್ತಮ ಆಯ್ಕೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನುಭವ ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ.